ಶ್ರೀಪತಿ ಭಟ್ ಅವರು ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು, ಶ್ರೀ ರಾಜಾರಾಮ್ ಅವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು. ಉಳಿದವರು ಬೇರೆ ಬೇರೆ ಕೆಲಸಗಳ ನಿಮಿತ್ತ ಬರಲಿಕ್ಕಾಗಿಲ್ಲ. ಈ ವರ್ಷದ ಶಿವರಾಮ ಕಾರಂತ ಪ್ರಶಸ್ತಿ ಮತ್ತು ಶಿವರಾಮ ಕಾರಂತ ಪುರಸ್ಕಾರಗಳನ್ನು ಆಯ್ಕೆಯಾಗಿದೆ. ಅದನ್ನು ತಮ್ಮ ಮೂಲಕ ಇಡೀ ಕರ್ನಾಟಕದ ಜನತೆಗೆ ಹೇಳಬೇಕು ಅಂತ ಹೇಳೋದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ತಾವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ಶಿವರಾಮ ಕಾರಂತ ಪ್ರಶಸ್ತಿ ಇದು ಭಾಳ ಮುಖ್ಯವಾದ್ದು ಅಂತ ಹೇಳಿದರೆ, ಬನ್ನಿ ಜನಜ ಬಂದು ಕೇಂದ್ರ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, 1 ರೂಪಾಯಿನೂ ನಾವು ತೆಗೆದುಕೊಂಡಿದ್ದೀವಿ. ಇದು ಭಾಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಶಿವರಾಮ ಕಾರಂತ ಪ್ರಶಸ್ತಿ ಈ ವರ್ಷದ್ದು ಯಾವ ಸರ್ಕಾರದ ಅನುದಾನವೂ ಇಲ್ಲದೆ ಕಳೆದ ಸುಮಾರು 3 ದಶಕಗಳಿಂದಲೂ ನಿರಂತರವಾಗಿ ಚಿಂತನಾಶೀಲ ಲೇಖಕರಾದ ಡಾಕ್ಟರ್ ಶಿವರಾಮ ಕಾರಂತರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿಕೊಂಡು ಕನ್ನಡದ ಹಿರಿಯ ವಿದ್ವಾಂಸರಿಗೆ ಮತ್ತು ಸಂಸ್ಕೃತಿಯಲ್ಲಿ ಕೆಲಸ ಮಾಡಿದ ಪ್ರತಿಭಾವಂತರಿಗೆ, ಸಂಸ್ಥೆಗಳಿಗೆ ಪ್ರತಿ ವರ್ಷವೂ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಈ ವರ್ಷ ಶಿವರಾಮ ಕಾರಂತ ಪ್ರಶಸ್ತಿಗಳಿಗೆ ನಾಡಿನ ಬಹುಮುಖಿ ವಿದ್ವಾಂಸರಾದ ಡಾಕ್ಟರ್ ತಾಳ್ತೇಜೆ ವಸಂತಕುಮಾರ್ ಅವರನ್ನು ಮತ್ತು ನಾಟಕಕಾರರು, ದೂರದರ್ಶನ ಭಾಷೆಯನ್ನು ವೈಚಾರಿಕ ಮಾಧ್ಯಮವನ್ನಾಗಿ ಮಾಡಿ ಕರ್ನಾಟಕದ ಮನೆ ಮನೆಗೆ ತಲುಪಿಸಿದ ಶ್ರೀ TN ಸೀತಾರಾಮರವರಿಗೆ ನೀಡಲು ಪ್ರತಿಷ್ಠಾನ ತೀರ್ಮಾನಿಸಿದೆ. ಒಂದು ಡಾಕ್ಟರ್ ತಾಳ್ತೇಜೆ ಇಲ್ಲಿ ಬನ್ನಿ ಕೊಡುಗೆಯನ್ನು ಗಮನಿಸಿ ಈ ವರ್ಷ ಆಯ್ಕೆ ಸಮಿತಿ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಲು ತೀರ್ಮಾನಿಸಿದೆ. ಇನ್ನೊಂದು ನಾವು ಯಾವ ವರ್ಷವೂ ಮಾಡ್ತಾಯಿದ್ವಿ, ಇತ್ತೀಚಿನ ವರ್ಷಗಳಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ಪರಿಚಾರಿಕೆ ಮಾಡೋರು. ಈ ಪರಿಚಾರಿಕೆ ಮಾಡೋರು ತುಂಬ ಮುಖ್ಯವಾದವರು. ಅವರು ನಿಜವಾಗ್ಲೂ ಹೇಳೋದಾದರೆ ಅವರಿಗೆ ಬರೆಯೋದಿಲ್ಲ, ಅವರು ಅನೇಕರು ಬರೆಯೋದಿಲ್ಲ. ಉದಾಹರಣೆಗೆ ಉಡುಪಿಯಲ್ಲಿ ಒಬ್ಬರು ಇರ್ಬೇಕು ಮಾಡುತ್ತಾ ಬಂದಿರುವ ಈ ವರ್ಷ ಮೂಡುಬಿದಿರೆ ಸಮಾಜ ಮಂದಿರ ಸಭಾಕ್ಕೆ ಈ ವರ್ಷ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಕೊಟ್ಟಿದ್ವಿ. ಹಿಂದಿನ ಸರ್ತಿ ನಾವು ಮಂಡ್ಯ ಕರ್ನಾಟಕ ಸಂಘ ಕೊಟ್ಟಿದ್ವಿ, ಆಮೇಲೆ ಬೇರೆ ಬೇರೆ ಸಂಘಗಳಿಗೆ ಕೊಟ್ಟಿದ್ವಿ. ಈ ವರ್ಷ ಮೂಡುಬಿದಿರೆ ಸಮಾಜ ಮಂದಿರ ಕೊಡಬೇಕು ಅಂತ ಆಯ್ಕೆ ಸಮಿತಿ ತೀರ್ಮಾನಿಸಿದೆ. ಅಂತ ಏನು ಮಾಡ್ತೇವೆ, ನಾವು ಪುಸ್ತಕಗಳನ್ನು ಕರಿತೇವೆ. ಕಳೆದ 5 ವರ್ಷಗಳಿಂದ ನಮಗೆ ಯಾವ ಪುಸ್ತಕಗಳು ಬಂದಿರ್ತಾವೋ ಅಥವಾ ನಮ್ಮ ಗಣನೆಗೆ ಯಾವುದಾದ್ರು ಒಳ್ಳೆಯ ಪುಸ್ತಕಗಳು ಬಂದರೆ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಕೆಲವು ಸರ್ತಿ ಕಳಿಸೋದಿಲ್ಲ. ಭಾಳ ಒಳ್ಳೆಯ ಅಂತ ಹೇಳೋದಲ್ಲ, ತುಂಬ ಜನ ವಿದ್ವಾಂಸರು ಪುಸ್ತಕಗಳನ್ನ ಪ್ರಶಸ್ತಿಗೆ ಕಳಿಸೋದಿಲ್ಲ. ಆವಾಗ ನಮಗೆ ಆ ಪುಸ್ತಕ ತಪ್ಪು ಹೋಗ್ತದೆ. ಅದಕ್ಕೆ ನಾವೇ ಅದನ್ನು ಗಮನಿಸಿ ಕೆಲವು ಸರ್ತಿ ತರಿಸ್ಕೊಂಡು ಕೆಲವು ನಮ್ಮ ಗಮನಕ್ಕೆ ಬಂದಾಗ ಈಗೆಲ್ಲ ಅನೇಕ ಪತ್ರಿಕೆಗಳಲ್ಲಿ ಭಾನುವಾರ ಪತ್ರಿಕೆ ಗೊತ್ತಾಗುತ್ತೆ ಯಾವ್ಯಾವ ಒಳ್ಳೆಯ ಪುಸ್ತಕ ಬರ್ತಾ ಇದೆ ಅಂತ. ಅದನ್ನೆಲ್ಲ ಗಮನಿಸಿಕೊಂಡು ನಾವೊಂದು ಆಯ್ಕೆ ಸಮಿತಿ ಮಾಡಿ ಆ ಪುಸ್ತಕಗಳನ್ನು ಪುನರ್ವಿಮರ್ಶೆ ಮಾಡಿ ಆ ಪುಸ್ತಕಗಳ ನೆಪದಲ್ಲಿ ಅವರಿಗೆ ನಾವು ಶಿವರಾಮ ಕಾರಂತ ಪುರಸ್ಕಾರವನ್ನು 10,000 ರೂಪಾಯಿಗೆ ನಾವು ನೀಡ್ತಾ ಬಂದಿದ್ದೇವೆ. ಶಿವರಾಮ ಕಾರಂತ ನೀಡ್ತಾ ಬಂದಿದ್ದೇವೆ. ಈ ವರ್ಷ ಹಳೆಮನೆ ರಾಜಶೇಖರ್ ಅಂತ, ಅವರು ಮೂಲತಃ ಇವರು ಇಲ್ಲಿ ಬಳ್ಳವರು, ಅವರಿಗೆ ಉಜಿರೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಹಳೆಮನೆ ರಾಜಶೇಖರ್ ಅವರ ಕೃತಿ ಸೂರ್ಯ ಜಲ ಅಂತ ಹೇಳೋದು ವಿಮರ್ಶಾ ಕೃತಿ. ನಿರಂತರವಾಗಿ ಅವರು ಬರೀತಾ ಇದ್ದಾರೆ. ಬಹುಮುಖ್ಯವಾದಂಥ ವರದಾರರು. ಸೂರ್ಯ ಜಲ ಅಂತ ಹೇಳುವ ಅವರ ಕೃತಿಗೆ ಅವರಿಗೆ ಶಿವರಾಮ ಕಾರಂತ ಪುರಸ್ಕಾರ ಬಂದಿದೆ. ಚೈತ್ರ ಅಂತ ಅವರ ಕೃತಿ ದಂತಕಥೆಗಳು ಅಂತ ಒಂದು ಸಣ್ಣ ವಿಷಯವನ್ನು ಇಟ್ಕೊಂಡು ಹೇಗೆ ವ್ಯಾಪಕವಾಗಿ ಈ ಹಲ್ಲಿನ ಬಗ್ಗೆನೇ ಇಟ್ಕೊಂಡು ವ್ಯಾಪಕವಾಗಿ ಅವರು ಬರೆದಿರ್ತಕ್ಕಂಥದ್ದು. ಅವರು ಡಾಕ್ಟ್ರು, ಬೆಂಗಳೂರಲ್ಲಿದ್ದಾರೆ. ಅವರ ಕೃತಿಗೆ ಬಂದಿದೆ. ಮತ್ತು ಅವರಂತೂ ಕನ್ನಡದ ಚಿಂತನ ಅಂತ ಹೇಳಿ ಅವರು ಅನೇಕ ಸಂಪುಟಗಳನ್ನು ತಂದಿದ್ದಾರೆ. ಆರಂಭದಿಂದ ಹಿಡಿದು ಇಲ್ಲಿವರೆಗೆ ಆಗಿರ್ತಕ್ಕಂಥ ಕನ್ನಡದ ಬೆಳವಣಿಗೆ ಕುರಿತು ಅವರು ಸಂಪುಟಗಳನ್ನು ತಂದಿದ್ದಾರೆ. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿದ್ದಾರೆ. ಅವರು ಬೆಂಗಳೂರಿನವರು. ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ಕನ್ನಡ ಚಿಂತನ ಈ ಊರುಗಳಿಗೆ ಆಯ್ಕೆ ಸಮಿತಿ ತೀರ್ಮಾನದಂತೆ ಶಿವರಾಮ ಕಾರಂತ ಪುರಸ್ಕಾರ ನೀಡಲು ಪ್ರತಿಷ್ಠಾನ ತೀರ್ಮಾನ. ಕಾರಂತ ಪುಸ್ತಕದ ಬಗ್ಗೆ ನಮ್ಮ ಮೂಡುಬಿದಿರೆ ಹೋಬಳಿಯ ಎಲ್ಲ ಹೈಸ್ಕೂಲ್ಗಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಅವರಿಗೆ 3 ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ. ಮೊದಲನೇ ಬಹುಮಾನ 1,000 ರೂಪಾಯಿ, ಎರಡನೇ ಬಹುಮಾನ 750, ಮೂರನೇ ಬಹುಮಾನ 500. ಅವರಿಗೆಲ್ಲ ಕನ್ನಡ ಪುಸ್ತಕಗಳನ್ನೇ ಕೊಡ್ತೇವೆ. ಸಹಕಾರ ಸಂಸ್ಥೆ ಮಾಡಬೇಕು ಅಂತ ಒಂದು ಯೋಚನೆ ಇದೆ. ಇದನ್ನು ಮಾಡಿದರೆ ವಿದ್ಯಾರ್ಥಿಗಳು ಅದನ್ನು ಓದಿಯಾರು, ಒಂದಷ್ಟು ಪುಸ್ತಕಗಳನ್ನಾರು ಓದಿಯಾರು ಅಂತ ಹೇಳೋದು ನಮ್ಮ ಆಶಯ. ಇದನ್ನು ತಾವು ಕರ್ನಾಟಕದ ಉದ್ದಕ್ಕೂ ಪ್ರಸಾರ ಮಾಡಿ ನಮಗೆ ಬೆಂಬಲ ಪಾಲಿಸ್ಬೋದು. ಒಬ್ಬರೇ ವಿದ್ಯಾರ್ಥಿ ಸಹ ಬೇರೆ ಬೇರೆ ಕಾದಂಬರಿಗಳ ಬಗ್ಗೆ ಬರೆಯುವುದು. ಅವರಿಗೆ ಕೊಡ್ತೇವೆ, ಪ್ರಶಸ್ತಿ ಕೊಡ್ತೇವೆ. ಅವತ್ತೇ ವಿಚಾರಣೆ, ಯಾವತ್ತು ನಾವು ಕಾರ್ಯಕ್ರಮ ಯೋಜಿಸ್ತೇವೆ ಅವತ್ತೇ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಪುಸ್ತಕಗಳನ್ನು ₹100 ಕನ್ನಡ ಪುಸ್ತಕ ವಿದ್ಯಾರ್ಥಿಗೆ ಹೋಗಲಿ.